ಪಲ್ಲು ಅವ್ರು ಪ್ರಶ್ನರ್ ಅಲ್ವಾ? ನಿಜ ಜೀತ್ಗೆ ಆ ಪದ್ದು ಪ್ರೆಸ್ನರ್ನ ಕರೆಸಿ ತನ್ನ ಗೋಲ್ನ ತೋಡ್ಕೊತಾ ಇದೆ. ಏನಂತೆ ಆ ಪದ್ದುದು? ನೀವೇ ಕೇಳಿಸ್ಕೊಳ್ಳಿ. ಸರ್, ಮದುವೆ ಆಗ್ಬೇಕು ಅಂತ ನಾನು ಹುಡುಗಿರ್ನ ಮಾತಾಡಿಸ್ದೆ, ಕಣ್ಣು ನೋಡ್ದೆ, ಕಾಲಿಗೆ ಬಿದ್ದೆ, ಕೈ ಇಟ್ಟಿದೆ. ಹೋದ್ಸಲ ಒಂದು ಹುಡುಗಿನ ಸೆಟ್ ಮಾಡ್ಕೊಂಡಿದ್ರಲ್ಲ, ಅದೇನಾಯ್ತು? ಅದು 50% ಸೆಟ್ ಆಗಿತ್ತು, ಆಮೇಲೆ ಕಟ್ ಆಗೋಯ್ತು. 50% ಅಂದ್ರೆ ನಾನೇನೋ ಆ ಹುಡುಗಿನ ಮೆಚ್ಚಿದ್ದೆ, ಆದ್ರೆ ಆ ಹುಡುಗಿ ನನ್ನ ಕೈಗೆ ರಾಖಿ ಕಟ್ಟು ಹೋಗ್ಬಿಟ್ಲು. ಸರ್, ನನ್ನ ತರ ಬೇರೆ ಯಾವ ಹುಡುಗಂಗೂ ಆಗ್ಬಾರ್ದು ಸರ್, ಅದನ್ನ ಪೇಪರಲ್ಲಿ ಬರ್ದ್ಬಿಡಿ. ನಿಮ್ಮ ಉದ್ದೇಶ ಏನು ಅಂತ ಹೇಳ್ರಿ, ಬರ್ಕೋತೀನಿ. ಸರ್, ನನಗೆ ದಯಾಮರಣ ಬೇಕು ಸರ್. ಏನು ದಯಾಮರಣ ಬೇಕೆ? ಯಾಕೆ? ಎಷ್ಟು ಪ್ರಯತ್ನ ಪಟ್ಟರು ನನ್ನ ಮದುವೆ ಆಗೋದಕ್ಕೆ ಯಾರು ಒಪ್ತಾ ಇಲ್ಲ ಸರ್. ಇನ್ನು ನಾನು ಬದುಕಿದ್ದ ಏನು ಪ್ರಯೋಜನ? ದಯವಿಟ್ಟು ನನಗೆ ದಯಾಮರಣ ಕೊಡಿಸ್ಬಿಡಿ. ನೀವು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ? ಹೌದು ಸರ್, ನಮ್ಮ ಹಿಂದೂ ಧರ್ಮದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡವರು ಅಂತರ್ ಪಿಶಾಚಿಯಾಗಿ ಕಾಡ್ತಾರೆ ಅಂತ ಹೇಳಿದ್ದಾರೆ. ದಯವಿಟ್ಟು ನನಗೆ ದಯಾಮರಣ ಕೊಡಿಸ್ಬಿಡಿ. ಸರ್ಕಾರದವರೇ ನನ್ನ ಕೊಂದು ಬಿಡ್ಲಿ. ಹಳ್ಳಿಲಿರೋ ಕುರಿ ಮಾರಿ ನನ್ನ ಪಿಂಡಕ್ಕಾಗೋ ಖರ್ಚು, ನಿಮ್ ಖರ್ಚು ಎರಡು ಕೊಟ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಮೈ ನೇಮ್ ಇಸ್ ಜಾಜಿ ಜಬ್ಬಲ್ದಿನಿ. ನೀವು ಗೊತ್ತಿಲ್ಲದೇನೆ ಏನ್ ಮೇಡಮ್, ಪಬ್ಲಿಕ್ ಫಂಕ್ಷನ್ ಅಲ್ಲಿ ಮೈಕ್ ಸಿಕ್ಕಿದ್ರು ಸಾಕು ಭಾಷಣ ಶುರು ಹಚ್ಕೊಂಡ್ಬಿಡ್ತೀರಾ? ಎಸ್, ನಾನು ಲೈಫ್ ಬಗ್ಗೆ ತುಂಬಾ ಸ್ಪೀಚ್ಗಳನ್ನ ಕೊಟ್ಟಿದ್ದೀನಿ. ಏನ್ ಪ್ರಯೋಜನ ಮೇಡಮ್? ಭಾಷಣದಲ್ಲಿ ಬದುಕುದನ್ನ ಕಲೀರಿ ಅಂತ ಹೇಳ್ತೀರಾ, ಆದ್ರೆ ನಿಮ್ಮನೇಲೆ ಒಬ್ಬನಿಗೆ ಸಾಯೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀರಲ್ಲ. ನೋಡಿ, ನಾನು ಮಸಾಲೆ ದೋಸೆಗೆ ಮನಿ ಕೊಟ್ಟಿಲ್ಲ ಅಂತ ಇವನು ಏನೇನೋ ಹೇಳ್ತಾ ಇದ್ದಾನೆ. ಅವ್ನು ಹೇಳಿದಿನಲ್ಲ, ನೀವು ಬರೆಯೋದಕ್ಕೆ ಹೋಗ್ಬೇಡಿ. ಇಲ್ಲ ಮೇಡಮ್, ನನಗೆ ದಯಾಮರಣ ಕೊಡಿಸಿ ಸರ್ಕಾರವೇ ನನ್ನ ಕೊಲ್ಲಿ ಅಂತ ಹೇಳ್ತಾ ಇದ್ದಾನೆ. ಯೋಗ್ಯ? 200 ರೂಪಾಯಿ ಅವನ ಎದೆ ಮೇಲೆ ಬಿಸಾಕಿ ಮಸಾಲೆ ದೋಸೆ ತಿನ್ಕೊಂಡು ಬದುಕತನ. ಅಷ್ಟ್ರಲ್ಲಿ 200 ರೂಪಾಯಿಗೋಸ್ಕರ ಪ್ರಶ್ನೆ ಕರ್ಸಿದ್ಯಾ? ತಗೊಳ್ಳಿ. ಜಾಜಿ ಅವರೇ, ನನಗೆ ನಿಮ್ಮ 200 ರೂಪಾಯಿ ಬೇಡ. ನೋಡಿ ಮೇಡಮ್, ಈ ಕೇಸ್ನ ನೀವೇ ಸೆಟ್ ರೈಟ್ ಮಾಡ್ತೀರಾ, ಇಲ್ಲ ಈ ಪುಣ್ಯಾತ್ಮನ ಯಾವ್ದಾದ್ರು ನ್ಯೂಸ್ ಚಾನಲ್ ಕರ್ಕೊಂಡು ಹೋಗಿ 24 ಗಂಟೆ ಉಜಿಸ್ಬಿಡ್ಲಾ? ಹಾಗೆ ಮಾತ್ರ ಮಾಡ್ಬಿಡಿ ಪ್ಲೀಸ್. ಆಮೇಲೆ ಆ ವಿಷಯ ರಾಜೇಶ್ವರಿಗೆ ಗೊತ್ತಾಗೋದು, ಮಹಿಳಾ ಸಂಘದಲ್ಲಿ ನನ್ನ ಮಾನ ಮರ್ಯಾದೆ 3 ಕಾಸು ಹರಾಜಾಗೋದು. ಬೇಡ ಬೇಡ ಬೇಡ. ನೋಡಿ, ಪದ್ದು ದಯಾಮರಣ ಕಾನ್ಸೆಪ್ಟ್ ನ ಚೇಂಜ್ ಮಾಡಿಸಿ ಅವ್ನು ಬದುಕೋ ರೀತಿ ನಾನ್ ಮಾಡ್ತೀನಿ. ಆದಷ್ಟು ಬೇಗ ಈ ಕೇಸ್ನ ಸೆಟ್ ರೈಟ್ ಮಾಡಿ, ಇಲ್ಲ ಅಂದ್ರೆ ನಾ ಮತ್ತೆ ಬರ್ಬೇಕಾಗುತ್ತೆ. ಬದಪ್ಪ ತಗೊಳ್ಳೋ ಟವೆಲು, ಕಣ್ಣು ಒರ್ಸ್ಕೋ, ಮುಖ ಒರ್ಸ್ಕೋ, ಕೈಕಾಲು ಒರ್ಸ್ಕೋ, ನಿನಗೆ ಏನೇನು ಒರ್ಸ್ಕೊಳ್ಬೇಕು ಅನ್ಸುತ್ತೋ ಎಲ್ಲ ಒರ್ಸ್ಕೊಂಡ್ಬಿಡು. ಟವೆಲ್ಲು ನಿನಗೆ ಯಾರಿಗೂ ವಾಪಸ್ ಕೊಡ್ಬೇಡ. ಲೇ ಪಾಂಡುರಂಗ, ನನಗೆ ಮದುವೆ ಆಗಿಲ್ಲ ಅಂತ ನಾನು ಇಲ್ಲಿ ಅಳ್ತಾ ಕೂತಿದ್ರೆ ನೀನು ಬಂದು ತಮಾಷೆ ಮಾಡ್ತೀಯಾ? ನನ್ನ ಬಗ್ಗೆ ನಿನಗೆ ಒಂಚೂರು ಅನುಕಂಪ ಇಲ್ವೇನಾ? ಬದಪ್ಪ, ನಾನು ಮದುವೆ ಆಗಿ ಏನೋ ಸಾಧನೆ ಮಾಡಿದ್ದೀನಿ. ನಾನು ಮದುವೆ ಆಗಿರೋದು ಒಂದೇ, ನೀ ಮದುವೆ ಆಗದಿರೋದು ಒಂದೇ. ಅದಕ್ಕೆ ನಾನು ಸರ್ಕಾರದವ್ರ ಹತ್ರ ನನಗೆ ದಯಾಮರಣ ಕೊಟ್ಬಿಡಿ ಅಂತ ಅರ್ಜಿ ಹಾಕೋಣ ಅಂತಿದ್ದೀನಿ. ಮೊದ್ಲು ಆ ಕೆಲಸ ಮಾಡು. ನಿನ್ನ ಅರ್ಜಿಗೆ ನಮ್ಮ ಸರ್ಕಾರದವ್ರು ಮನ್ನಣೆ ಕೊಟ್ರೆ ನಮ್ಮ ಮನೇಲಿ ದಿನಸಿ ಖರ್ಚು ಉಳಿಯುತ್ತೆ. ಏನು ಯಜಮಾನ್ರೆ, ಅಡ್ಗೆ ಮನೆಗೆ ಬನ್ನಿ, ನಿಮ್ ಬೈಕ್ ಸಕ್ಕರೆ ಹಾಕಿ ಸಂತೋಷ ವಿಷಯ ಹೇಳ್ತೀನಿ. ಇವನಿಲ್ಲೇ ಸಾಯ್ತೀನಿ ಅಂತಿದ್ದಾನೆ. ಅದೇ ವಿಷಯ ಹೇಳಕ್ ಬಂದೆ ಯಜಮಾನ್ರೆ. ಕಾರ್ಮಿಕ ಸಂಘದಿಂದ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿಸಿ ನಮ್ಮ ಮನೆ ಮುಂದೆನೆ ಕರಿವ್ಯಾನ್ ಬರೋ ಹಾಗೆ ಮಾಡ್ತೀನಿ. ಇನ್ನೇನಪ್ಪದಪ್ಪ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದಲ್ಲ. ಪಾಂಡುರಂಗ, ಸರ್ಕಾರದವ್ರು ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ ಕಣ. ಅದ್ ಹೇಗೆ ಹೇಳ್ತೀಯ? ನನಗೆ BDA ಸೈಟ್ ಬೇಕು ಅಂತ 15 ವರ್ಷದ ಕೆಳಗೆ ನಾನು ಅರ್ಜಿ ಹಾಕಿದ್ದೆ. ಅದನ್ನೇ ಕೊಡದೇ ಇದ್ದವ್ರು ದಯಾಮರಣ ಕೊಟ್ಬಿಡ್ತಾರೇನಾ? ನೀನ್ ಹೇಳೋದು ಕರೆಕ್ಟ್ ಪದಪ್ಪ. ಕೊಲೆ ಶಿಕ್ಷೆ ಆದವ್ರೆ ಜೈಲಲ್ಲಿ ಕೊಲಿತಾ ಬಿದ್ದಿದ್ದಾರೆ. ಇನ್ನು ನೀನು ಅಯ್ಯೋ ಮಹಾಸ್ವಾಮಿ ದಯಾಮರಣ ಕೊಡಿ ಅಂದ್ರೆ ಆಗ ತಂದು ಕೊಡ್ತಾರ? ಏನಾದ್ರೂ ತಿಂದು ಸತ್ತೋಗ್ಬಿಡ. ಪದ್ದು, ನಿಂದೇನೇ ಪ್ರಾಬ್ಲಮ್ ಇದ್ರು ನನ್ನ ಹತ್ರ ಹೇಳ್ಕೊಬೇಕು, ಬೇರೆಯವ್ರ ಹತ್ರ ಹೇಳ್ಕೊಂಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ನಿಮ್ಮ ಹತ್ರ ಹೇಳ್ಕೊಂಡು ಏನು ಪ್ರಯೋಜನ ಆಗಿಲ್ವಲ್ಲ ಜಾಜಿ ಅವ್ರೆ? ಪದಪ್ಪ, ನೀನ್ ಯಾವತ್ ಸಾಯ್ತೆ ಅಂತ ಹೇಳ್ಬಿಡು, ಅವತ್ತು ಅಡುಗೆ ಕಡಿಮೆ ಮಾಡ್ತೀನಿ. ಲೇ ಚಂಪಾ, ನಿನ್ನಿಂದನೇ ಅವ್ನ್ ಡೈ ಆಗಿ ಡೆಡ್ ಆಗೋ ಸ್ಥಿತಿಗೆ ಬಂದಿರೋದು. ಏನ್ ಪ್ರಯೋಜನ? ಇನ್ನು ಹೋಗಿಲ್ವೇ? ಚಂಪಾ ತುಂಬಾ ಓವರ್ ಆಗಿ ಟಾಕ್ ಮಾಡ್ತಾಳೆ. ಇವಳಿಗೆ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಕಟ್ ಮಾಡ್ತೀನಿ. ಕೆಲಸ ಮಾಡಿದ್ಮೇಲೆ ಸ್ಯಾಲ್ರಿ ಕೊಡದೆ ಇರಕ್ಕಾಗತ್ತ? ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ಕಾರ್ಮಿಕ ಸಂಘದವ್ರನ್ನೆಲ್ಲ ಒಟ್ಟು ಹಾಕಿ ಮನೆ ಮುಂದೆ ಮಾಲಿಕ್ ಹಟಾವೋ ಅಂತ ಗೆರವ್ ಹಾಕ್ಬಿಡ್ತಾರೆ. ನೀವೇನಾದ್ರೂ ಸಂಬಳ ಕೊಟ್ರೆ ನನ್ ಲವ್ ನಿಮ್ಗೆ ಸಿಗಲ್ಲ. ಏ ಚಂಪಾ, ಮುಂದಿನ ತಿಂಗಳು ಸ್ಯಾಲ್ರಿ ಕೊಟ್ಟು. ಆಯ್ತು ಯಜಮಾನ್ರೆ, ನಾನ್ ಸಂಬಳ ಬಿಡ್ತೀನಿ. ನಿಮ್ ಹೆಂಡತಿ ನಿಮ್ಮನ್ ಬಿಡ್ತಾರ ಕೇಳಿ. ಪಾಪ ನಮ್ಮ ಪದ್ದು ಅವನ ಜೀವನಕ್ಕೆ ಎಳ್ಳು ನೀರು ಬಿಡೋ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಇವೆಲ್ಲ ಬೇಕಾ? ಚಂಪಾ, ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ಪದ್ದು, ಇಮಿಡಿಯೇಟ್ ಆಗಿ ನಾವು ಶಾಸ್ತ್ರಿಗಳ ಹತ್ರ ಹೋಗೋಣ. ಅವ್ರೇನಾದ್ರೂ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಅದೇ ಮುಹೂರ್ತದಲ್ಲಿ ನಿನ್ ಮದ್ವೆ. ಇಲ್ಲ ಅಂದ್ರೆ ಅದೇ ಮುಹೂರ್ತದಲ್ಲಿ ನಿನ್ನ ತಿಥಿ. ಹಬಿ, ಶಾಸ್ತ್ರಿಗಳು ಹೇಳಿದ್ರು ಪದ್ದು ಗ್ರಹಗತಿ ಸರಿ ಇಲ್ವಂತೆ. ಅದಕ್ಕೆ ಶಾಂತಿ ಆಗ್ಬೇಕು ಅಂದ್ರೆ ತಿರುಪತಿಗೆ ಹೋಗಿ ಪದ್ದು ಹೆಸರಲ್ಲಿ 101 ಜನಕ್ಕೆ ಊಟ ಹಾಕ್ಸ್ಬೇಕಂತೆ. ಚೆನ್ನಾಗಿ ಹೇಳಿದೆ ಅಮ್ಮ. ತಿರುಪತಿ ಧರ್ಮಸ್ಥಳದಲ್ಲಿ ದಿನ ಲಕ್ಷಾಂತರ ಜನಕ್ಕೆ ಬಿಟ್ಟಿಯಾಗಿ ಊಟ ಹಾಕ್ತಾರೆ.
ಅಂಥ ಕಡೆ ನೀನ್ ಹೋಗಿ 101 ಜನಕ್ಕೆ ಊಟ ಹಾಕ್ತೀನಿ ಅಂದ್ರೆ ಯಾರು ಬರ್ತಾರೆ ತಿನ್ನೋಕೆ? ಜನ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ದೋಷ ಪರಿಹಾರ ಆಗ್ಬೇಕು ಅಂದ್ರೆ ಪದ್ದು ಹೆಸರಲ್ಲಿ 101 ಜನಕ್ಕೆ ಊಟ ಹಾಕಿಸ್ಲೇಬೇಕು. ಹಬಿ, ಗಿವ್ ಮಿ 20,000 rupees. ಇದು ಬೇರೆ ಬ್ಲ್ಯಾಕ್ ಮೇಲು. ತಗೊಳ್ಳಿ 20,000. ಲೇ ಪದಪ್ಪ, ವಾಪಸ್ ಬರ್ತಾ ಒಬ್ನೇ ಬರ್ಬೇಡ. ನಾನೇಗ ಒಬ್ಬನೇ ಬರ್ತೀನಿ, ಜೊತೆಗೆ ಜಾತಿಯವರು ಬಿಟ್ಲ ಇರ್ತಾರಲ್ಲ. ಲೇ ದಂಡಪಿಂಡ, ನಾ ಹೇಳಿದ್ದು ಹಾಗಲ್ಲ. ವಾಪಸ್ ಬರ್ತಾ ನಿನ್ ಹೆಂಡತಿನ ಕರ್ಕೊಂಡು ಬಾ. ಒಬ್ನೇ ಏನಾದ್ರೂ ಬಂದ್ಯೋ ನಿನ್ನ ಕಾಲ್ನ ಮುರಿದು ತೋರಣ ಕೊಟ್ಬಿಡ್ತೀನಿ. ಹಬಿ, ಹಬಿ, ಬಂದೇ ಬಿಟ್ರ ಚೆನ್ನಾಗಾಯ್ತು ಬಾಬಾ. ನಿಮ್ಮ ದರ್ಶನ ಜನಕ್ಕಾಯ್ತು ಅಥವಾ ದೇವರ ದರ್ಶನ ನಿಮ್ಗಾಯ್ತು? ಹಬಿ, ತಗೊಳ್ಳಿ ತಿರುಪತಿ ಲಡ್ಡು. 20,000 ರೂಪಾಯಿಗೆ 1 ಲಾಡು. 20 ಲಾಡು ಸಿಕ್ಕಿತ್ತು. ಬರ್ಬೇಕಾದ್ರೆ ದಾರಿನಲ್ಲಿ 19ನ್ನ ಖಾಲಿ ಮಾಡಿದ್ವಿ. ಇದನ್ನು ಪೊತ್ತು ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ರು ಅವನು. ಸಾಕ್ಷಿಗಿಲ್ಲಿ ಅಂತ ತಂದಿದ್ದೀವಿ, ನೀವು ಕಣ್ಗೊತ್ಕೊಂಡು ಬಾಯ್. ಲೇ ಪದ್ದಪ್ಪ, ಹುಡುಗಿ ಸೆಟ್ ಆದ್ಲೇನಾ? ಹಬಿ, ಅದು ಅರ್ಧಂಬರ್ಧ ಆಗಿದೆ. ಅಲ್ಲೊಬ್ರು ಪಂಡಿತರು ಸಿಕ್ಕಿದ್ರು, ಪದ್ದುಗೆ ಇನ್ನ 25% ದೋಷ ಇದೆ ಅಂತ ಹೇಳಿದ್ದಾರೆ. ಆ ದೋಷ ನಿವಾರಣೆ ಆಗಬೇಕು ಅಂತಂದ್ರೆ ನೀವು ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಪದ್ಮನಾಭನ ಹೆಸರಲ್ಲಿ 1,001 ಜನ ಸಾಧುಗಳಿಗೆ ಊಟ ಹಾಕ್ಸಿದ್ರೆ ಪದ್ದು ಒಂದಲ್ಲ 2 ಮದುವೆ ಆಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಮಾಡೋದಿಕ್ಕೆ 50,000 ರೂಪಾಯಿ ಬೇಕು, ಕೊಡಿ. 50,000 ಅಷ್ಟೇ? ಪದ್ದು ಮದುವೆ ಮಾಡುವಷ್ಟರಲ್ಲಿ ನಾವು ನುಣ್ಣಗಾಗ್ಬಿಡ್ತೀವಿ. ಈಗೇನು ಮನಿ ಕೊಡ್ತೀರಾ ಅಥವಾ ಜಾಯಿಂಟ್ ಅಕೌಂಟ್ ಅಲ್ಲಿ ಡ್ರಾ ಮಾಡ್ಬೇಕಾ? ಒಂದು ಮಾಡ್ಬೇಡಿ, ತಗೊಳ್ಳಿ. 50,000 ಇದೆ, ಒಟ್ಟು 70,000 ಆಯ್ತು. ಲೇ ಪದ್ದಪ್ಪ, ವಾಪಸ್ ಬರ್ತಾ ಒಬ್ನೇ ಬಂದ್ಯೋ ಪಶ್ಚಿಮ ವಾಹಿನಿ ಹೋಗಿ ನಿನ್ನ ಹೆಸರಲ್ಲಿ ಪಿಂಡ ಬಿಟ್ಬಿಡ್ತೀನಿ. ಹಬಿ, ಹಬಿ, ಅಯ್ಯ, ನನ್ನ ಮಗನೂ ಇಲ್ಲ, ಚಂಪನೂ ಇಲ್ಲಮ್ಮ. ನಾವು ಕಾಶಿಗೆ ಹೋಗಿದ್ದೇನೆ ನೆಪ ಮಾಡ್ಕೊಂಡು ಅವರಿಬ್ರು ಓಡೋಗ್ಬಿಟ್ರಾ? ಆಡೋ ಮಾತ್ಕೊಂದು ಅರ್ಥ ಬೇಡವೇನಮ್ಮ. ಒಂದು ಮದುವೆಗೆ ಬೇರೆ ಏನಾದ್ರೂ ವ್ಯವಸ್ಥೆ ಇದೆಯಾ ಅಂತ ಕೇಳ್ಕೊಂಡು ಬರಕ್ ಹೋಗಿದ್ದ. ವೆರಿ ಗುಡ್, ವೆರಿ ಗುಡ್. ಅಯ್ಯ, ಏನು ಗುಡ್ಡು ಏನು ಬೇಡೋ. ತಿರುಪತಿ ಆಯ್ತು, ಕಾಶಿ ಆಯ್ತು, ಮತ್ತೆ ನಿಮ್ಮ ಪಯಣ ಎತ್ತಣ. ನನ್ನ ಮಗ ಇನ್ನೂ ಎಷ್ಟು ದುಡ್ಡು ಸುರಿಬೇಕೋ ಏನೋ, ಯಾರು ಗೊತ್ತು. ಇಲ್ಲೇ ಪಲ್ಲು, ನಿಮ್ಮ ಅಣ್ಣ ಎಲ್ಲೇ ಹೋಗಿದ್ದಾರೆ? ಈ ಸಲ ಶಾಸ್ತ್ರ ಎಲ್ಲ ಕರೆಕ್ಟಾಗಿ ಆಗ್ಬೇಕು, ಪದ್ದುಗ್ ಮದ್ವೆ ಆಗ್ಬೇಕು ಅಂತ ಕೇಳ್ಕೊಂಬರಕ್ ಹೋಗಿದ್ದಾನೆ. ಪದ್ದು ಹಬ್ಬಿನೇ ವಿಚಾರಿಸ್ಕೊಂಬರಕ್ ಹೋಗಿದ್ದಾರೆ ಅಂದ್ರೆ ನಿನ್ ಮದ್ವೆ ಗ್ಯಾರಂಟಿ. ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಗುರುಗಳೇ, ತಾವು ಯಾರು? ಕಾಶಿಯಿಂದ ಬಂದಿದ್ದೀನಿ, ದೊಡ್ಡ ಗುರುಗಳ ಚಿಕ್ಕ ಶಿಷ್ಯ ನಾನು. ತಮಗೆ ಇಷ್ಟೊಂದು ವಯಸ್ಸಾಗಿದೆ ಅಂದ ಮೇಲೆ ತಮ್ಮ ಗುರುಗಳಿಗೆ ಇನ್ನೆಷ್ಟು ವಯಸ್ಸಾಗಿದೆಯೋ? ವಯಸ್ಸು ಮುಖ್ಯವಲ್ಲ, ಸಾಧನೆ ಮುಖ್ಯ. ಈಗ ತಾವು ಇಲ್ಲಿಗೆ ಬಂದ ಕಾರಣ? ಜಾಜಿ ಜಂಬಲ್ದಿನ್ನಿ ಅನ್ನುವರು ಅಲ್ಲಿಗೆ ಬಂದು ಪೂಜೆ ಮಾಡಿಸಿದ್ರಂತೆ. ಆಗ ತಾವು ಎಲ್ಲಿದ್ದೀರೋ? ಗಂಗೆಯ ಉದರದಲ್ಲಿ ಸೇರ್ಕೊಂಡು ಮೀನುಗಳಿಗೆ ಬಿಸ್ಕೆಟ್ ಹಾಕ್ತಾ ಇದ್ದೆ. ತಾವು ಯಾರು ನಾಗಕನ್ಯೆ? ಅಯ್ಯಯ್ಯ, ನಾನು ನಾಗಕನ್ಯೆ ಅಲ್ಲ, ಗಂಡುಗಲಿ ವಂಶದ ಹಿರಿತಲೆ ಲಂಗಮ್ಮ. ಪಾಪಂ, ಲಂಗಮ್ಮ ಹೆಸರು ಚೆನ್ನಾಗಿಲ್ಲ, ಬದಲಾಯಿಸಿಕೊಳ್ಳಿ. ನಾನು ಹೇಳಿದ್ದು ಆ ಲಂಗಮ್ಮ ಅಲ್ಲ, ಲಂಗಮ್ಮ. ಆಚಾರವಿಲ್ಲದ ನಾಲಿಗೆ, ನೀಚ ಬುದ್ಧಿಯನ್ನು ಬಿಡು. ಬಿಟ್ಟೆ. ಗುರುಗಳೇ, ತಮ್ಮನ್ನು ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ನಮ್ಮ ಮನೆಯಲ್ಲಿ ಪದ್ದು ಅನ್ನೋ ಒಬ್ಬ ಧಾಂಡಗ ಇದ್ದಾನೆ. ಅವ್ರಿಗೊಂದು ಮದುವೆ ಮಾಡಬೇಕು ಅಂತ ನಾವೆಲ್ಲ ತುಂಬಾ ಕಷ್ಟಪಡ್ತಾ ಇದ್ದೀವಿ. ನನ್ನ ಮಗ ಒಂದ್ ಕಡೆ ಹೋಗ್ತಿರ್ತಾನೆ, ನನ್ನ ಸೊಸೆ ಇನ್ನೊಂದು ಕಡೆ ಹೋಗ್ತಿರ್ತಾಳೆ. ನೀವೇನು ಯೋಚನೆ ಮಾಡಬೇಡಿ, ಒಂದು ಶಾಸ್ತ್ರ ಮಾಡಿ ಮುಗಿಸ್ಬಿಡೋಣ. ಅತ್ತೆ, ಯಾರಿದು? ಕಾಶಿಯಿಂದ ಬಂದಿದ್ದಾರಮ್ಮ. ಮೊದಲು ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ಬಾ ಬಾ ಬಾ. ಗುರುಗಳೇ, ಲಕ್ಷ್ಮಿ, ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತು. ಏನಿದು ಈ ರೀತಿ ಆಶೀರ್ವಾದ ಮಾಡ್ತಿದ್ದೀರಾ? ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು. ಇನ್ನೂ ತಡ ಮಾಡಿದ್ರೆ ಆಮೇಲೆ ನಿನಗೆ ಮಕ್ಕಳು ಆಗಲ್ಲ. ಕರೆಕ್ಟಾಗಿ ಹೇಳಿದ್ರಿ ಗುರುಗಳೇ, ಕೇಳಿಸ್ಕೊಂಡ್ಯಮ್ಮ? ಅತ್ತೆ, ಡೋಂಟ್ ಟಾಕ್ ರಬಿಶ್. ಈಗ ನನ್ ಮುಂದೆ ಇರೋ ಪ್ರಾಬ್ಲಮ್ ಪದ್ದು ಮ್ಯಾರೇಜ್. ಮೊದ್ಲು ಅದಾಗ್ಲಿ. ಪದ್ದು, ಕಮ್ಮಿ. ಹೇಳಿ ಜಾತಿಯವ್ರೆ. ಪದ್ದು, ಗುರುಗಳ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ, ಬೇಗ ಮ್ಯಾರೇಜ್ ಆಗುತ್ತೆ. ಚಿರಂಜೀವಿ ಆಗು. ನಾನು ತೆಲುಗು ಮೆಗಾಸ್ಟಾರ್ ಚಿರಂಜೀವಿ ಆಗ್ತೀರಾ? ನೇಮ್ನೆ ಮುಟ್ಟ ಮೇಸ್ತಿರಿ. ತಿಂತಾಕ್. ದೇಹ ಮಾತ್ರ ಬೆಳೆದಿದೆ, ಆದ್ರೆ ಬೆಳಿಬೇಕಾಗಿದ್ದು ಮಾತ್ರ ಬೆಳಿಲಿಲ್ಲ. ಕರೆಕ್ಟಾಗಿ ಹೇಳಿದ್ರಿ ಗುರುಗಳೇ. ಇವನು ಹಾಗೆ ಕೂಲಿ ಕಾಯ್ತಾ ಇದ್ದವನು ಏನೇನೋ ಆಗ್ಬಿಟ್ಟಿದ್ದಾರೆ, ಇವನು ಮಾತ್ರ ಹಾಗೆ ಇದ್ದಾನೆ. ನೀನೇನು ಯೋಚನೆ ಮಾಡಬೇಡ. ನಾಳೆ ಬೆಳಿಗ್ಗೆ 5 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಮಡಿಯುಟ್ಟು
ಫ್ರೆಶ್ ಆಗಿರೋ 21 ಹೂಗಳನ್ನ ಕಿತ್ತುಕೊಂಡು ಬಂದು ದೇವರಿಗೆ ಅರ್ಪಿಸು, ಎಲ್ಲ ಒಳ್ಳೇದಾಗುತ್ತೆ. ಗುರುಗಳೇ, ಚಳಿಗಾಲ ತಣ್ಣೀರಲ್ಲಿ ಸ್ನಾನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಿಸಿನೀರಲ್ಲಿ ಮಾಡ್ಲಾ? ನನ್ನ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನಾನು ಕಾಶಿಗೆ, ನೀನು ನರಕಕ್ಕೆ. ಅದು ತಗೊಳ್ಳೋ ಹೂವಿನ ಪುಟ್ಟಿ 21 ಹೂನ ನಿನ್ ಕೈಯಾರ ನೀನೇ ಕಿತ್ಕೊಂಡ್ ಬರ್ಬೇಕು. ಯಾಕೆ ಅಂಗಡಿಯಿಂದ ಹೂತಂದ್ರೆ ಆಗಲ್ವಾ? ಗುರುಗಳು ಏನ್ ಹೇಳಿದಾರೆ ಹೇಳು? ಹೂವನ್ನ ನಿನ್ ಕೈಯಾರ ನೀನೇ ಕಿತ್ಕೊಂಡ್ ಬಂದು ದೇವ್ರಿಗೆ ಅರ್ಪಿಸ್ಬೇಕು ಅಂತ. ಬೇರೆ ಯಾರೋ ಕಿತ್ಕೊಂಡ್ ಬಂದಿರೋ ಹೂ ಹಾಕಿ ನೀನ್ ಪೂಜೆ ಮಾಡಿದ್ರೆ ಫಲ ಎಲ್ಲ ಅವ್ರಿಗೆ ಹೊಟ್ಟೋಗುತ್ತೆ. ಸರಿ, ಆದ್ರೆ ಹೂ ಎಲ್ಲಿಂದ ಕಿತ್ಕೊಂಡ್ ಬರೋದಾ? ಇಷ್ಟೊತ್ತಿಗೆ ಯಾರು ಆಚೆ ಬಂದಿರಲ್ಲ. ಆ ಕಡೆ ಈ ಕಡೆ ನೋಡು, ಯಾವ್ದಾರ ಒಂದು ಕಾಂಪೌಂಡಿಗೆ ಕೈ ಹಾಕಿ ಕಿತ್ಕೊಂಡಪ್ಪ. ಸರಿ, ಹಾಗೆ ಮಾಡ್ತೀನಿ. ಅದು ವಾಟ್ ಹ್ಯಾಪನ್? ನಾನು ಹೂ ಕದಿಯಕ್ಕೆ ಅಂತ ಯಾರ್ದೋ ಮನೆ ಹತ್ರ ಹೋದೆ. ಅವರು ಹೊರಗಡೆ ಇದೆಯಾ ಯಾಕಪ್ಪ ಕಷ್ಟಪಟ್ಟು ಕದೀತಾ ಇದೆಯಾ, ಒಳಗಡೆ ಬಾ ಅಂದ್ರು. ನಾನು ಒಳಗಡೆ ಹೋಗ್ತಿದ್ದಂಗೆ ಅವ್ರು ಮನೆ ಕರೀಲಿಲ್ಲ, ಕಾಂಪೌಂಡ್ ಒಳಗೆ ಚೆನ್ನಾಗಿ ಗದಗ್ ಕಳಿಸ್ಬಿಟ್ರು. ಕಾಶಿ ವಿಶ್ವನಾಥ ಪದೇ ಬೇರೆ ಬಿತ್ತ, ಇದು ಅಪಶಕುನ. ಈಗ ಏನ್ ಮಾಡೋದು ಗುರುಗಳೇ? ಹೂ ಸಿಗ್ಲಿಲ್ಲ ಅಂದ್ರೆ ಹೋಗ್ಲಿ ಬಿಡು, ಅಕ್ಷತನ ಮಾಡಿ ಪೂಜೆ ಮಾಡೋಣ. ಆದ್ರೆ ಇವತ್ತಿಡೀ ದಿನ ನೀನು ಉಪವಾಸ ಇರ್ಬೇಕು. ಪೂಜೆ ಮಾಡ್ಬೇಕಾದ್ರೆ ಏನೋ ನಿನ್ ಗೋಳು, ಭಕ್ತಿಯಿಂದ ಕೈ ಮುಕ್ಕೊಂಡು ನಿಂತ್ಕೊ. ಚಂಪಾ ಏನ್ ತಿಂಡಿ ಮಾಡಿದ್ದಾಳೆ? ಚಂಪಾ ಮಾಡಿದ ತಿಂಡಿ ಎಲ್ಲ ಎಲ್ಲರಿಗೂ ಬಡಿಸಿದ್ದಾಯ್ತು. ಮತ್ತೆ ನನಗೆ ಇವತ್ತು ಉಪವಾಸ ಅಂತ ಗುರುಗಳು ಹೇಳಿದಾರಲ್ಲ, ಫೋನ್ ಮುಚ್ಕೊಂಡು ನಿಂತ್ಕೊ. ಪೂಜೆ ಮಾಡುವಾಗ ಗಮನ ದೇವರ ಮೇಲೆ ಇರಬೇಕು, ಇಲ್ಲ ಅಂದ್ರೆ ನಾನು ಕಾಶಿ ಹೊರಟೋಗ್ಬಿಡ್ತೀನಿ. ಈಗ ಮಾಡಿದ್ದಕ್ಕೆ ನಿನಗೆ ದಂಡ ಏನು ಗೊತ್ತಾ? ಏನು? ಹೊಡಿ ದಂಡ. ಯಾಕೆ ಕಂದ, ಏನಾಯ್ತು? ತುಂಬಾ ಹೊಟ್ಟೆ ಹಸಿತಾ ಇದೆ, ದಂಡ ಹೊಡಿಯಕ್ ಆಗ್ತಿಲ್ಲ. ಈಗ ಸುಧಾರಿಸ್ಕೊಂಡು ಆಮೇಲೆ ದಂಡ ಹೊಡಿ. ಬ್ಲೆಸ್ ಮೀ. ದೀರ್ಘ ಸುಮಂಗಲಿ ಭವ, ಸುಪುತ್ರ ಪ್ರಾಪ್ತಿರಸ್ತು. ಯಾವಾಗ ಆಶೀರ್ವಾದ ಮಾಡಿದ್ರು ಇದನ್ನೇ ಮಾಡ್ತಿರಲ್ಲ, ಬಾಯ್. ಒಬ್ಬ ವ್ಯಕ್ತಿಗೆ ಮದುವೆ ಮಾಡೋದು ಯಾಕಮ್ಮ? ಅವನು ವಂಶ ವೃದ್ಧಿ ಆಗಲಿ ಅಂತ. ಗಂಡುಗಲಿ ವಂಶ ಇಡೀ ಲೋಕದಲ್ಲೇ ಪ್ರಸಿದ್ಧಿಯಾದ ವಂಶ. ಆ ವಂಶವನ್ನ ನೀನು ವೃದ್ಧಿ ಮಾಡಬೇಕು. ಗುರುಗಳೇ, ಈಗ ನನ್ನ ತಲೆಲಿರೋದು ಪದ್ದು ಮ್ಯಾರೇಜ್ ಮಾತ್ರ. ಪದ್ದು ಮ್ಯಾರೇಜ್ ಆಗೋದಿಕ್ಕೆ ಬೇರೆ ಯಾವ್ದಾದ್ರು ಶಾರ್ಟ್ ಕಟ್ ಮೆಥಡ್ಸ್ ಇದೆ ಅಂತ ಹೇಳಿ. ದೇವರ ಆಜ್ಞೆ ರೆಡಿ ಆಗಿದೆ. ಪದ್ದು ಎಲ್ಲಿ? ಪದ್ದು, ಪದ್ದು ಕಮ್ಯ. ಹೇಳಿ ಜಾಜಿ ಅವರೇ. ಪದ್ದು, ಮೊದಲು ಗುರುಗಳ ಕಾಲಿಗೆ ನಮಸ್ಕಾರ ಮಾಡು. ಪದ್ದು, ಈಗ ಚೀಟಿದಾಗೋ. ಏನಿದು ಖಾಲಿ ಹಾಳೆ? ಪದ್ದು, ಈಗ ಚೀಟಿಯನ್ನು ಮಡಚಿ ಅಲ್ಲೇ ಇಡು. ಕಣ್ಣು ಮುಚ್ಚಿ ದೇವರನ್ನ ಪ್ರಾರ್ಥಿಸಿ. ಪದ್ದು, ಈಗ ಚೀಟಿ ತಗೋ. ಎಂತ ಆಶ್ಚರ್ಯ! ಖಾಲಿ ಹಾಳೆನಲ್ಲಿ ದೇವರು ಬರ್ದು ಕಳಿಸಿದರೆ. ಗುರುಗಳೇ, ನಿಮ್ಮ ಮಹಿಮೆ ಅಪಾರ. ಪದ್ದು, ಚೀಟಿಯಲ್ಲಿದ್ದದನ್ನ ಮಾಡ್ಲೇಬೇಕು. ಇದು ದೇವರ ಆದೇಶ. ಏನಿದೆ ಅಂತ ಓದು. ನಿನ್ನನ್ನು ಕಸ ಗುಡಿಸುವಳು ಪ್ರೀತಿ ಮಾಡುತ್ತಾಳೆ, ಅವಳು ತುಂಬಾ ಸುಂದರವಾಗಿರುತ್ತಾಳೆ. ಕಸ ಗುಡಿಸೋಳ? ಪದ್ದು, ಕಸ ಗುಡ್ಸೋಳು ಅಂತ ಕೀಳಾಗಿ ಟಾಕ್ ಮಾಡ್ಬೇಡ. ಅವಳಿಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ. ಧೈರ್ಯವಾಗಿ ಫೇಸ್ ಮಾಡು. ಕಸ ಗುಡಿಸೋಳು ರೋಡಲ್ಲಿ ಸಿಗ್ತಾಳೆ, ಅವಳನ್ನ ಹೋಗಿ ಭೇಟಿ ಮಾಡು, ನಿನಗೆ ಅವಳು ಒಲಿತಾಳೆ. ಪದ್ದು, ನಿನಗೆ ಬೇಕಾಗಿರೋ ಸುಂದ್ರಿ ಅಲ್ಲಿದ್ದಾಳೆ ನೋಡು. ಅವಳು ಬರೀ ಸುಂದ್ರಿ ಅಲ್ಲ ಕಣ, ಪರ್ಕೆ ಸುಂದ್ರಿ. ಅವೆಲ್ಲ ನಿನಗೆ ಯಾಕೆ ಬೇಕು? ಸುಮ್ಮನೆ ಹೋಗಿ ಮಾತಾಡ್ಕೊ. ನಾನು ಅವಾಗ ಅವಳನ್ನ ಮಾತಾಡ್ಸೋದು, ಅವಳು ಕೈಯಲ್ಲಿರೋದನ್ನ ತಗೊಂಡು ಚೆನ್ನಾಗಿ ನನಗೆ ಬಾರಿಸೋದು, ಇದೆಲ್ಲ ಬೇಕಾದಂಗೆ. ಅದೇ ನೀನು ತಪ್ಪಿಕೊಂಡಿರೋದು. ನೀನು ಅವಳ ಹತ್ರ ಹೋಗಿ ನೀವು ತುಂಬಾ ಚೆನ್ನಾಗಿ ಕಸನ ಗುಡಿಸ್ತೀರಾ ಅಂತನ್ನು ಕೈಯಲ್ಲಿರೋದನ್ನ ಪಕ್ಕಕ್ಕೆ ಬಿಸಾಕಿ ನಿನ್ನ ಕೈನ ಗಟ್ಟಿಗೆ ಹಿಡ್ಕೋತಾಳೆ. ಎಷ್ಟು ಚೆನ್ನಾಗಿ ಧೈರ್ಯ ತುಂಬ್ತೀಯೋ, ಅದಕ್ಕೆ ಹೇಳೋದು ನಿನ್ನಂತ ಆಪ್ತ ಮಿತ್ರ ಎಲ್ಲರಿಗೂ ಇರ್ಬೇಕು ಅಂತ. ಲೋಪದ್ದು ನಿನ್ನನ್ನು ಅವಳು ಒಪ್ಕೊಂಬಿಟ್ಟು ನಿನ್ನ ಕೈ ತಾಳಿ ಕಟ್ಟಿಸ್ಕೊಂಬಿಟ್ರೆ ನಾವ್ ಯಾವ್ದಾದ್ರು ಬೆಟ್ಟ ಗುಟ್ಟನ ನೋಡ್ಕೊಂಡ್ಬಿಡ್ತೀವಪ್ಪ. ನನ್ನ ಗತಿ ನಿನಗೂ ಗತಿ ಆಗುತ್ತೆ ಕಣೋ. ಆಲ್ ದ ಬೆಸ್ಟ್ ಹೇಳ. ಒಳ್ಳೇದಾಗಲಿ ಕಣೋ. ಏ ಮೂದೇವಿ, ಕಣ್ ಕಾಣಕ್ಕಿಲ್ಲ, ಕಸ ಗುಡಿಸ್ತಾ ಇರೋದು. ನಮ್ಮ ಗುರುಗಳು ಹೇಳ್ದಂಗೆ ನೀನ್ ತುಂಬಾ ಚೆನ್ನಾಗಿದ್ಯಾ. ಏನ್ ನಿನ್ನ ಹೆಸರು? ಅದಕ್ಕೆ ಸನ್ನಿ ಅಂತ. ನೀನು ಕಸ ಚೆನ್ನಾಗಿ ಗುಡಿಸ್ತೀಯ. ನಮ್ಮ ಹೆಸರಿನ ಹಿಂಗೆ ಅಂತಾನೆ.
ಈಗ ಏನಂತ ಗೋಯ್ತಿ ಅಥವಾ ನೀನು ಸೇರಿಸಿ ಗುಡ್ಸ್ಕೊಂಡು ಹೋಗ್ಬಿಡ್ಲಾ? ನಿನ್ ನೋಡ್ದಾಗಿಂದ ನೀನ್ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ಯಾ. ನಂಗೂ ಅಷ್ಟೇ, ನೀನ್ ನಂಗೆ ಇಷ್ಟ ಆಗ್ಬಿಟ್ಟಿದ್ಯಾ. ನೀನು ತುಂಬಾ ಒಳ್ಳೆಯವನು ಅನ್ಸ್ತದೆ. ಹೌದು, ಎಲ್ಲ ಹೇಳ್ತಾರೆ ನಾನು ತುಂಬಾ ಒಳ್ಳೆಯವನು ಅಂತ. ಸರಿ, ನೀನ್ ಈ ಕಸ ಗುಡ್ಸೋ ಕೆಲ್ಸ ಇನ್ನೂ ಎಷ್ಟು ದಿವಸ ಮಾಡೋಣ ಅಂತಿದ್ಯಾ? ಅಯ್ಯೋ, ಇವೆಲ್ಲ ನಮ್ ಕರ್ಮ ಬಿಡ್ಬಿಡಿ, ಇದೆಲ್ಲ ಇದ್ದಿದೆಯಾ. ಯಾಕೋ ಏನೋ ನೀನ್ ನೋಡ್ದಾಗಿಂದ ಕಸ ಗುಡ್ಸಕ್ ಮನ್ಸೇ ಬರ್ತಾ ಇಲ್ಲ. ಎಲ್ಲಾರ ಹೋಗುಮ್ಮ. ನೀನೇ ಆಫರ್ ಕೊಡ್ತಾ ಇದ್ಯಾ. ನೀನ್ ಎಲ್ಲಿಗೆ ಹೋಗ್ಬೇಕಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ಐಸ್ ಕ್ರೀಮ್ ಕೊಡ್ಸಿ. ಐಸ್ ಕ್ರೀಮ್ ಕೊಡಿಸ್ತೀನಿ, ಮಸಾಲೆ ದೋಸೆನೇ ಕೊಡಿಸ್ತೀನಿ, ಬಾ. ಗುರುಗಳೇ, ನೀವು ಹೇಳ್ದಂಗೆ ರಸ್ತೆಲಿ ನನಗೆ ಕಸ ಗುಡ್ಸೋಳೊಬ್ಳು ಸಿಕ್ಲು. ಅವಳ ಹೆಸರು ಚೆನ್ನಿ ಅಂತ. ನೋಡೋದಿಕ್ಕೂ ತುಂಬಾ ಚೆನ್ನಾಗಿದ್ದಾಳೆ. ಅವಳು ನನಗೆ ಅವಳ ಫೋನ್ ನಂಬರ್ ಕೊಟ್ಲು. ನಾವಿಬ್ರು ಫೋನ್ನಲ್ಲಿ ಮಾತಾಡಿದ್ವಿ. ಆಮೇಲೆ ಪರಸ್ಪರ SMS ಹಂಚ್ಕೊಂಡ್ವಿ. ಈಗ ಅವಳು ನನ್ನ ಮದುವೆ ಆಗಕ್ಕೆ ಹೋಗ್ತಿದ್ದಾಳೆ. ಒಳ್ಳೆ ದೇವರ ಪೂಜೆ ಮಾಡುವೆ ಅಂತೆ, ಬಾ. ಈಗ ಚೀಟಿ ನೋಡು. ಏನಿದೆ ಗುರುಗಳೇ, ಖಾಲಿ ಚೀಟಿ? ಹಾಗೆ ಮಡಚಿಡಪ್ಪ. ಈಗ ದೇವರನ್ನ ಕಣ್ಣು ಮುಚ್ಚಿ ಬೇಡ್ಕೊ. ಈಗ ಚೀಟಿಯನ್ನು ನೋಡು. ಖಾಲಿ ಹಾಳೆನಲ್ಲಿ ದೇವರು ಈ ತರ ಬರೆದು ಕಳ್ಸಿದಾರ. ಇದು ಎಂತ ಆಶ್ಚರ್ಯ. ಏನಿದೆ ಅಂತ ಓದು. ನೀನು ಕಸ ಗುಡಿಸೋ ಚೆನ್ನಿ ಜೊತೆಲಿ ಮದುವೆ ಆಗುತ್ತೀಯಾ? ಪದ್ದು, ಕಂಗ್ರ್ಯಾಚುಲೇಷನ್. ಅಂತೂ ನಿನಗೆ ಮದುವೆ ಆಗುತ್ತೆ ಅಂತಾಯ್ತು. ಮುಂದೆ ಓದಪ್ಪ. ನಿನ್ನ ಮೊದಲನೇ ರಾತ್ರಿ ಸುಗಮವಾಗಿ ನಡೆಯುತ್ತದೆ. ಕೊಡೋ ಕೈ. ಮುಂದೆ ಓದಪ್ಪ. ಮೊದಲನೇ ರಾತ್ರಿ ನಿನ್ನ ಆಸ್ತಿ ಹೊಡೆಯೋಕೆ ಅಂತ ಅವಳು ನಿನ್ನ ತಲೆಯ ಮೇಲೆ ಒಂದು ದೊಡ್ಡ ಕಲ್ಲನ್ನು ಹಾಕ್ತಾಳೆ. ನೀನು ಸಾಯ್ತೀಯ. ಮುಂದೆ ಓದು ಕಂದ. ನೀನು ಈ ಪ್ರೀತಿಯಿಂದ ಬಚಾವಾದ್ರೆ ಮುಂದೆ ಬೇರೊಬ್ಬ ಮಹಾರಾಣಿ ಸಿಗ್ತಾಳೆ. ಅವಳ ಜೊತೆ ನಿನ್ನ ಜೀವನ ಸೆಟಲ್ ಆಗುತ್ತೆ. ಗುರುಗಳೇ, ನೀವೇ ಹೇಳಿದ್ರೆ ಈ ಹುಡುಗಿ ಸಿಗ್ತಾಳೆ ಅಂತ. ಈಗ ನೀವೇ ಅವಳಿಂದ ದೂರ ಹೋಗುತ್ತಿದ್ದೀರಲ್ಲ. ಕಾಲಕ್ಕೆ ತಕ್ಕಂತೆ ಗ್ರಹಗಳು ಬದಲಾಗ್ತಾನೆ ಇರ್ತವೆ. ಅಲ್ಲ, ಒಂದೇ ಸಲ ನೀವು ಆ ಮಹಾರಾಣಿನೇ ತೋರಿಸ್ಬೋದಿತ್ತಲ್ಲ. ಆಗ ನಾನು ಈ ಚೆನ್ನಿ ಸುದ್ದಿಗೆ ಹೋಗ್ತಿರ್ಲಿಲ್ಲ. ನಮ್ಮ ಕೈಯಲ್ಲಿ ಏನಿದೆ? ಎಲ್ಲ ದೈವೇಚ್ಛೆ. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕಾಲಕ್ಕೆ ತಕ್ಕಂತೆ ದುಡಿಯಬೇಕು. ಪದ್ದು, ಆ ಚೀಟಿನ ದೇವ್ರ ಹತ್ರನೇ ಇಟ್ಬಿಡಪ್ಪ. ಎಲ್ರೂ ಕಣ್ಮುಚ್ಕೊಂಡು ಪದ್ದುಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ. ಪದ್ದು, ಚೀಟಿ ತಗೋ. ಅಯ್ಯೋ, ಏನಿದೆ ಗುರುಗಳೇ, ಮತ್ತೆ ಖಾಲಿ ಹಾಳೆ? ಗುರುಗಳೇ, ನೀವು ಪದ್ದುಗ್ ಹೇಳಿದ ಮಾತುಗಳೆಲ್ಲ ನಿಜ ಆಗ್ತಿದೆ. ನನ್ನ ರಾಜಕೀಯ ಭವಿಷ್ಯದ ಬಗ್ಗೆನೂ ಸ್ವಲ್ಪ ಹೇಳ್ತೀರಾ? ನೋಡಮ್ಮ ಜಾಜಿ, ನಿನಗೆ ಪತಿಭಕ್ತಿ ಇರಬೇಕು. ಪ್ರತಿನಿತ್ಯ ಪತಿಯ ಪಾದ ಪೂಜೆ ಮಾಡಬೇಕು. ನಾನು ಹಬ್ಬಿಕಲ್ಗೆ ಡೈಲಿ ನಮಸ್ಕಾರ ಮಾಡ್ಬೇಕಾ? ಕಾಲು ಮಾತ್ರ ಅಲ್ಲಮ್ಮ, ದೇಹದ ಎಲ್ಲಾ ಭಾಗಕ್ಕೂ ನಮಸ್ಕಾರ ಮಾಡಬೇಕು. ಗಂಡನ ಜೊತೆ ಪ್ರೀತಿಯಿಂದ ಇದ್ರೆ ರಾಜಕೀಯದಲ್ಲಿ ಬೆಳಗುತ್ತೀಯ, ಮಿನುಗುತ್ತೀಯ. ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಕತ್ತಲೆ ಕಾಡಲ್ಲಿ ಮುಳುಗ್ತೀಯ. ಯಾರೇ ನೀನು? ನಾನ ಕಸ ಗುಡ್ಸೋ ಪರ್ಕೆತೇನೆ. ಪದಪ್ಪ ಕರಿಯೋನಿತ್ತಲೆ. ನಮ್ಮನೆಗ್ ಬಂದು ನಮ್ಗೆ ರೂಪಕ್ಯ. ಇದು ಗಂಡುಗಲಿ ವಂಶದ ಮನೆ, ಗೊತ್ತಾ? ಯಾವ ವಂಶದ ಮನೆ ಅದು ನಂಗೇನಲ್ಲಿ? ಏನ್ ಮಕ್ಕ ನೋಡ್ತಾ ಇದೀರಾ? ತಂದು ಹಾಕ್ರ ಇಲ್ಲಿ. ಇನ್ನೆಲೆ ಕಸನೆಲ್ಲ ತಗೊಂಡು ಇಲ್ಲೇ ಹಾಕ್ಬೇಕು, ಗೊತ್ತಾಯ್ತಾ? ಹೋಗ್ಬನ್ನಿ. ಅಯ್ಯೋ ರಾಮ, ಇದೇನು ಮನೆ ಅಂದ್ಕೊಂಡ್ಯೋ ಕಸ ತಿಪ್ಪೆ ಅನ್ಕೊಂಡ್ಯೋ? ಲೇ, ಈ ರೀತಿ ಎಲ್ಲ ಮಾಡ್ತಿದ್ದಿಲ್ಲ, ನಿಂಗೆ ಸ್ವಲ್ಪ ಶೇಮ್ ಆಗಲ್ವಾ? ಕನ್ನಡದಲ್ಲಿ ಮಾತಾಡು, ಇಲ್ಲಾಂದ್ರೆ ಎತ್ತಾಕೊಂಡೋಗಿ ನಿಂದ ಕಸ ತಿಪ್ಪೆಲಿ ಅದೋಗ್ಬಿಡ್ತೀನಿ. ಈ ಮನೇಲಿ ಏನೋ ತೊಂದರೆ ಇದೆ ಅಂತ ಯಾರೋ ಫೋನ್ ಮಾಡಿದ್ರು. ಇದೇನ್ ಮನೇನಾ ಕಸು ತಿಪ್ಪೇನಾ? ನೀವು ಪೇಪರ್ ತಾನೆ? ಹಾ. ಅಗೋ ನಿಂತವನಲ್ಲ ದಡಿಯ, ನನ್ನ ಲಗ್ನ ಆಯ್ತೀನಿ ಅಂತ ಪೂರ್ತಿ ಮಾಡಿ ಇವಾಗ ಆಗಲ್ಲ ಅಂತವನೇ. ಗಂಡುಗಲಿಯವ್ರ ವಂಶದವರಾಗಿ ಕಸ ಗುಡ್ಸೋಳಿಗೆ ಮೋಸ ಮಾಡುದ? ಇದರಲ್ಲಿ ಜಾಜಿ ಅವ್ರ ಕೈವಾಡ ಇದೆ ಅಂತ ಫೋಟೋ ಸಮೇತ ಪೇಪರ್ನಲ್ಲಿ ಹಾಕ್ಬಿಡ್ತೀನಿ. ಕಾಶಿ ವಿಶ್ವನಾಥ, ಇದೇನು ಮನೇನೋ ಕಸದ ತೊಟ್ಟಿನೋ? ಮನೆ ಅಂದ ಮೇಲೆ ನೆಮ್ಮದಿ ಇರಬೇಕು, ಶಾಂತಿ ಇರಬೇಕು. ನನ್ನ ಧ್ಯಾನಕ್ಕೆ ಭಂಗ ಬಂದಿದೆ, ಹಾಗಾಗಿ ನಾನು ಹಿಮಾಲಯಕ್ಕೆ ಹೊರಟೆ. ಗುಲುಗುಲೆ ಅಂದ್ರೂ ಇಲ್ಲ, ಗಿಲಿ ಗಿಲಿ ಅಂದ್ರೂ ಇಲ್ಲ, ನಾವು ಹೊರಟೆವು. ನೋಡಿ,
ದಯವಿಟ್ಟು ಇದನ್ನೆಲ್ಲ ಪೇಪರ್ ಹಾಕ್ಬೇಡಿ ಪ್ಲೀಸ್. ಹಾಗಿದ್ರೆ ಅದ್ ಏನ್ ನಡೀತು ಅಂತ ಹೇಳ್ರಿ. ಪತ್ತು ಹೇಳು. ಬಿಟ್ಲ ನಂಗೆ ಧೈರ್ಯ ಸಾಲ್ತಲ್ಲ, ನೀನೇ ಹೇಳ. ಮಾಡೋದು ಅಂತ ಅದು ಇವಾಗ ತಾನೇ ಹೋದಲ್ಲ ಗುರುಗಳು, ಅವರು ಕಾಶಿಯಿಂದ ಬಂದಿದ್ರು. ಅವರು ನಮ್ಮ ಪದ್ದು ಹೇಳಿದ್ರು, ಆ ಬೈಕ್ಗೆ ಇವನು ಬಿಟ್ಟ, ಇವಳು ಬಂದಿಲ್ಲಿ ತಗ್ಲಾಕೊಂಡ್ರು. ಇದ್ರಲ್ಲೇ ಸೇವೆ ಮಾಡ್ಬಿಟ್ಟೇನು ಹುಷಾರು. ಯಾವಳಾದ್ರೂ ಕೊಲ್ಲಕ್ಕೋಸ್ಕರ ಲಗ್ನ ಕಳೆದ್ಲ ಯಾಕೆ ಆಗಲ್ಲ. ನಿಶ್ಚಿತಾರ್ಥ ಆದ್ಮೇಲೆ ಗಂಡನ ಜೊತೆ ಮೋಟರ್ ಬೈಕ್ ಅಲ್ಲಿ ಕುತ್ಕೊಂಡು ಹೋಗಿ ಬಾವಿ ಗಂಡನ ಕೊಲೆ ಮಾಡಿರೋ ಕೇಸು ಇನ್ನು ಕೋರ್ಟಲ್ಲಿ ನಡೀತಾ ಇದೆ ಗೊತ್ತಾ. ಆದ್ರೆ ಈ ಚೆನ್ನಿ ಹಂಗಲ್ಲ, ತೆಗಿ ನೋಡು ಚೆನ್ನಿ, ನಮ್ ಹುಡುಗ ತುಂಬಾ ಒಳ್ಳೆಯವನು, ಬಿಟ್ಬಿಡು. ಪೂರ್ತಿ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬಿಟ್ಬಿಡಿದ್ರೆ ಅದ್ ಹೆಂಗಮ್ಮಿ ಆಗ್ತದೆ. ನಾನ್ ಸುಮ್ಮನೆ ಇರಕ್ಕಿಲ್ಲ. ಆ ದಡಿಯನ್ನ ಕೋರ್ಟ್ ಹೇಳ್ದೆ ಹೇಳ್ತೀನಿ. ಹಾಗೇನಾದ್ರೂ ಆದ್ರೆ ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಆ ದಡಿಯ ಅವಳ ಪ್ರೀತಿ ಮಾಡಿರೋದಕ್ಕೆ ದಾಖಲೆ ಇದೆ. ಮನೆಯವರೆಲ್ಲರೂ ಅರೆಸ್ಟ್ ಆಗ್ಬಿಡ್ತೀರಾ. ಚೆನ್ನಿ, ನೀನ್ ಸುಮ್ಮನಾಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? 70,000 ರೂಪಾಯಿನ ಕರ್ಕಬೇಕು. ಹಬಿ ಹಬಿ ಹಬಿ, ನಾನ್ ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ, ಬನ್ನಿ. ಹಬಿ, ಈ ಕಸ ಗುಡ್ಸೋ ಚೆನ್ನಿದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇಮಿಡಿಯೇಟ್ ಆಗಿ ನಂಗೆ 70,000 ರೂಪಾಯಿ ಕೊಡಿ. 70,000 ಇದ್ದಲ್ಲ ನಿಮ್ಗೆ ಕೊಟ್ಟನಲ್ಲ, ನನ್ನ ಹತ್ರ ನಯ ಪೈಸಾನೂ ಇಲ್ಲ. ಅದೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಹೋಗಿ. ರಾಜೀವ್ರೆ, ಈಗ ನೀವು ನನ್ನ ಕೈ ಬಿಟ್ಬಿಟ್ರೆ ನನಗೆ ಯಾರು ದಿಕ್ಕು? ಮಹಿಳಾ ಸಂಘ ದುಡ್ಡಿದ್ರೆ ಕೊಟ್ಬಿಡಿ, ಇಲ್ಲಾಂದ್ರೆ ಇಬ್ರು ಅಂದರ್ ಆಗ್ಬಿಡ್ತೀವಿ. ಇದು ನಿಮ್ಮ ಕೈಯಲ್ಲ, ಕಾಲು. ಓಕೆ, ಒಂದ್ ನಿಮಿಷ ಬಂದೆ. ಏನು ನಮ್ಮನೆ ಬಂದು ನಮ್ಮನೆ ದಿವಾನ ಮೇಲೆ ದೊಡ್ಡ ದಿಮ್ಮಿ ತರ ಕೂತಿದೆಯಲ್ಲ, ಹೇಳ ಮೇಲೆ. ನನ್ನ ಕೈಗೆ 70,000 ರೂಪಾಯಿ ಮಡ್ಗವರೆಗೂ ನಾನ್ ಎದ್ದಳಕ್ಕಿಲ್ಲ. ಯಾಕೆ ನಿಂತಿದ್ಯೆ? ಬಂದ್ ಪಕ್ಕದಲ್ಲಿ ಕುಂತ್ಕೋ. ಲೇ ಚೆನ್ನಿ, ತಗೊಳ್ಳೆ ನಿನ್ ದುಡ್ಡು. ಮೊದ್ಲು ಜಾಗ ಖಾಲಿ ಮಾಡ. ಈಗ ನಾನೇನ್ ಮಾಡ್ಲಿ? ಈ ಸುದ್ದಿನ ಪೇಪರ್ನಲ್ಲಿ ಹಾಕ್ಲಾ ಬೇಡವಾ? ಈಗ ನೀವು ಒಂದಿನ ದುಡ್ಡು ತಗೊಳ್ಳಿ ಮಾಡೋದಲ್ಲ. ಇಲ್ಲಿ ಏನೂ ಆಗಿಲ್ಲ, ನೀವ್ ಏನು ನೋಡಿಲ್ಲ ಅಂತ ನಿನ್ ಪಾಡು ನೀವು ಸುಮ್ಮನೆ ಇದ್ಬಿಡಿ. ಮೇಡಮ್, ಈಗ್ಲಾದ್ರೂ ಗಂಡನ್ನ ಸರಿಯಾಗಿ ನೋಡ್ಕೊಳ್ಳಿ. ಕಟ್ಕೊಂಡ್ ಗಂಡ ಹತ್ರನೇ ದುಡ್ಡು ಕಿತ್ಕೊಂಡಿದ್ರಲ್ಲ, ಇದು ಸರಿನಾ? ಇದು ಜನಗಳಿಗೆ ಗೊತ್ತಾದ್ರೆ ನಿಮ್ಗೆ ಛೀಮಾರಿ ಆಗ್ತಾರೆ. ಲಾಮ ಯಾರ್ಯಾರೋ ಬಂದು ಬುದ್ಧಿ ಹೇಳೋ ಹಾಗಾಯ್ತೆ. ಲೇ ಚೆನ್ನಿ, ನಿನ್ ಮನೆ ನಿನ್ ಕೊಟ್ಟಾಯ್ತಲ್ಲ, ಇನ್ನು ಯಾಕೆ ಇಲ್ಲೇ ಕೂತಿದ್ಯಾ? ಎದ್ದು ಹೋಗ. ಒಂದ್ ದೊಡ್ಡ ಕಾಫಿ ಕುಡ್ಕೊಂಡು ಹೋಗ್ತಿದ್ರಿ. ಎಲ್ಲಿಗೆ ಹೋಗ್ತಾ ಇದ್ಯಾ? ಅಡ್ಗೆ ಮನೆಗೆ. ಹಬ್ಬಿ ಕಸ ಗುಡ್ಸೋಳು ಅಡ್ಗೆ ಮನೆ ಒಳಗೆ ಹೋಗ್ತಿದ್ರೆ ನೋಡ್ಕೊಂಡು ಸುಮ್ನೆ ನಿಂತಿದ್ರಲ್ಲ, ಓಡ್ಸಿ ಅವಳನ್ನ. ನೀವು ತಿಳ್ಕೊಂಡಾಗೆ ಅವಳು ಕಸ ಗುಡ್ಸೋಳಲ್ಲ, ಮತ್ತೆ ಚಂಪ ಚಮಿಲಿ. ಯಾಕೆ ಈ ವೇಷ? ನೀನ್ ನಮ್ಮ ಯಜಮಾನ್ರ ಹತ್ರ 70,000 ರೂಪಾಯಿ ಪೀಕ್ಸಿದ್ರಲ್ಲ, ಹೇಗಾದ್ರೂ ಮಾಡಿ ಪದ್ದುಗೆ ಬುದ್ಧಿ ಕಲಿಸ್ಬೇಕು.